90% ಕನ್ನಡ ಕಾಂಟೆಂಟ್ ಕ್ರಿಯೇಟರ್ಸ್ ಆಗಲಿ ಅಥವಾ ಯೂಟ್ಯೂಬರ್ಸ್ ಆಗಲಿ ಒಂದು ದೊಡ್ಡ ಮೇಜರ್ ತಪ್ಪು ಮಾಡ್ತಾರೆ. ಅದೇ ಮೇಜರ್ ತಪ್ಪು ಅಂತ ಈ ವಿಡಿಯೋ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ತಪ್ಪಿಂದ ಅವರ ಚಾನಲ್ ಯಾವತ್ತಿಗೂ ಮಾನಿಟೈಸೇಷನ್ ಆನ್ ಆಗೋದೇ ಇಲ್ಲ. ಹೌದು, ರಿಯೂಸ್ ಕಾಂಟೆಂಟ್ ಅಂತ ಪ್ರಾಬ್ಲಮ್ ಬಂದೇ ಬರುತ್ತೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ. ಅದೇನದು ಪ್ರಾಬ್ಲಮ್ ಅಂತ ಇವೆಲ್ಲ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಉದಾಹರಣೆಗೋಸ್ಕರ ಅಲ್ಲಿ ಚಾನಲ್ ತೋರಿಸಿ ಅವರು ನನ್ನ ಸಬ್ಸ್ಕ್ರೈಬರ್ಸೆ ಆದರೆ ನನ್ನ ಫಾಲೋ ಮಾಡ್ತಿಲ್ಲ ಕರೆಕ್ಟಾಗಿ. ಹೌದು, ಅದೇ 2 ಚಾನಲ್ ಅಂತ ಈ ವಿಡಿಯೋದಲ್ಲಿ ನಿಮಗೋಸ್ಕರ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೆ ಯಾವುದೇ ಬಗ್ಗೆ ಕಾಂಟೆಂಟ್ ಕ್ರಿಯೇಟರ್ ಆಗಲಿ ಅಥವಾ ಯೂಟ್ಯೂಬರ್ ಆಗಲಿ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದರೆ ಇನ್ನು ಲೈಕ್ ಕೊಟ್ಟಿಲ್ಲ ಅಂತ ಅಂದರೆ ಲೈಕ್ ಕೊಡಿ, ಹಾಗೂ ಕೂಡ ಈ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೆ ಕೂಡ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಫ್ರೀ. ಸಬ್ಸ್ಕ್ರೈಬ್ ಆದರೆ ಈ ರೀತಿ ಸೂಪರ್ ಆಗಿರೋ ಕಾಂಟೆಂಟ್ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ತರ ಮಾಡಿದ ನಮ್ಮ ಟಾಪಿಕ್ ಈಗ ಶುರು ಮಾಡೋಣ. ಮೊದಲನೇ ಚಾನಲ್ ತೋರಿಸಿ ಸ್ಕ್ರೀನ್ ತೋರಿಸ್ತಾ ನೋಡಿ, ಪಲ್ಲವಿ ತೇಜಸ್ ಅಕ್ಕಂ ಚಾನಲ್ ನೋಡಿ. ಈಗ ಇವ್ರು ಏನು ಆಗ್ತಿದ್ದಾರೆ ಶಾರ್ಟ್ಸ್ ಹೋಗ್ದಾಗ ನೋಡಿ, ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತಾ ಇದೆ ನೋಡಿ. ಬಿರೇ ಶಿವನ್ ಬಗ್ಗೆ ಫೋಟೋ ನೋಡಿ, ಅಂದ್ರೆ ದೇವ್ರದ ಬಗ್ಗೆ ಎಲ್ಲ ಹಾಕ್ತಾರೆ ಫೋಟೋ. ಅದ್ರ ಮೇನ್ ಹೈಲೈಟರ್ ಜಾಸ್ತಿ ಇದ್ರ ಬಗ್ಗೆ ಹಾಕಿರೋದು ಶಿವನ್ ಬಗ್ಗೆ ನೋಡಿ. ರಿಪೀಟ್ ಆಗ್ತಿದೆ, ಅದು ರಿಪೀಟೆಡ್ ಕಾಂಟೆಂಟ್ ಕೂಡ ಬರ್ಬೋದು ಅಥವಾ ರಿಯೂಸ್ ಕೂಡ ಬರ್ಬೋದು. ಇದು ರಿಯೂಸ್ ಅಂತಾನೆ ಲೆಕ್ಕ. ಹೌದು, ಸುಮ್ಮನೆ ಏನು ಮಾಡ್ತೀರಾ ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡೋಕ್ಕೆ ಯೂಟ್ಯೂಬ್ ಬಂದಿದ್ದಾರೆ. ದಯವಿಟ್ಟು ಈ ರೀತಿ ಮಾಡೋಕೆ ಹೋಗ್ಲೇಬೇಡಿ. ತುಂಬ ಜನ ಈ ರೀತಿ ಮಾಡ್ತಾ ಇದ್ದಾರೆ. ಯಾರು ಬೆಸ್ಟ್ ಸಜೆಷನ್ ಅಂತ ಅಂದರೆ ನಿಮ್ಮ ಓನ್ ಕಾಂಟೆಂಟ್ ಶಾರ್ಟ್ಸ್ ಮಾಡಿ. ಈ ರೀತಿ ಎಲ್ಲ ರಿಯೂಸ್ ಕಾಂಟೆಂಟ್ ಶಾರ್ಟ್ಸ್ ಮಾಡೋಕ್ಕೆ ಹೋಗಲೇಬೇಡಿ. ನೋಡಿ, ಬೇರೆ ಒಂದು ಶಿವನ್ ಫೋಟೋ ಹಾಕಿದ್ರೆ ಮತ್ತು ಇನ್ನೊಂದು ಶಿವಂದು AI ಇಮೇಜಸ್ ಕೂಡ ಹಾಕಿದ್ರೆ ಇದರಿಂದ ಆಲ್ಟರ್ಡ್ ಕಾಂಟೆಂಟ್ ಆಫ್ಶೋರ್ ಆನ್ ಮಾಡಬೇಕು. ಅದಕ್ಕೆ 200% ಈ ಪರ್ಟಿಕ್ಯುಲರ್ ಚಾನಲ್ ಮಾನಿಟೈಸೇಷನ್ ಆನ್ ಆಗೋದೇ ಇಲ್ಲ. ನಾನು ತುಂಬ ಸತಿ ಹೋಗಿ ಅಕ್ಕಂಗೆ ಕಮೆಂಟ್ ಹಾಕ್ದೆ, ಅಕ್ಕ ಬನ್ನಿ ನನ್ನ ವಿಡಿಯೋದಲ್ಲಿ ನಂಬರ್ ಇದೆ ತೊಗೊಂಡು ವಾಟ್ಸಪ್ ಮಾಡಿ ನಿಮಗೆ ಹೇಳ್ತೀನಿ ಏನೇನು ಸಮಸ್ಯೆ ಇದೆ ಅಂತ. ಆದರೆ ಕೇರ್ಲೆ ಮಾಡಿಲ್ಲ. ಚಿಕ್ಕ ಹುಡುಗ ಅಲ್ಲ ಏನು ಮಾಡ್ತಾನಂತ ಕೇರ್ಲೆಸ್ ಆಗಿ ಅದೇ ಕಂಟಿನ್ಯೂ ಮಾಡ್ರು. ಈಗೂ ಫ್ರೆಂಡ್ಸ್ ಚಾಲೆಂಜ್ ಮಾಡ್ತೀನಿ, ಅವ್ರ ಚಾನಲ್ ಯಾವತ್ತಿಗೂ ಮಾನಿಟೈಸೇಷನ್ ಆನ್ ಆಗೋದೇ ಇಲ್ಲ. ಬೇಕಾದ್ರೆ ಯಾವುದೋ ಒಂದು ದೊಡ್ಡ ಯೂಟ್ಯೂಬರ್ ಹೋಗಿ ಕೇಳಿ ತೋರಿಸಿ ಈ ಚಾನಲ್ ಮಾನಿಟೈಸೇಷನ್ ಆನ್ ಆಗುತ್ತಾ ಅಂತ. ಅವ್ರು ಹೇಳೋದು ಇಲ್ಲ, ಈ ಚಾನಲ್ ಮಾನಿಟೈಸೇಷನ್ ಆನ್ ಆಗಲ್ಲ, ಈ ಚಾನಲ್ಗೆ ರಿಯೂಸ್ ಕಾಂಟೆಂಟ್ ಪ್ರಾಬ್ಲಮ್ ಬಂದೇ ಬರುತ್ತಂತ ಅವ್ರ ಬಾಯಲ್ಲೇ ಹೇಳ್ತಾರೆ. ಅದಕ್ಕೆ ಹೇಳೋದು ಈ ರೀತಿ ಕಾಂಟೆಂಟ್ ಮಾಡೋಕ್ಕೆ ಹೋಗಲೇಬಾರ್ದು. ಈ ಪಾಯಿಂಟ್ ನೀವು ಕ್ಲಿಯರ್ ಆಗಿ ಮೈಂಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ 2ನೇ ಚಾನಲ್ ತೋರಿಸಿ ಸ್ಕ್ರೀನ್ ತೋರಿಸಿ ನೋಡಿ, GK ಪರಿಣಿತಿ ಅಕ್ಕ. GK ಪರಿಣಿತಿ ಅಕ್ಕ ಕೂಡ ಅಷ್ಟೇ, ಇವ್ರೇನು ಮಾಡ್ತಾರೆ, ಟೈಪಿಂಗ್ ಮಾಡ್ತಾರೆ. ಅಂದರೆ GK ಕ್ವಿಜ್ ಆಗಲಿ ಅದೆಲ್ಲ ಟೈಪಿಂಗ್ ಮಾಡಿಬಿಟ್ಟು ಟೈಮರ್ ಸೆಟ್ ಮಾಡಿಬಿಟ್ಟು ಅಥವಾ ಕೋರ್ಸ್ ಆಗಲಿ ಮೋಟಿವೇಶನಲ್ ಕೋರ್ಸ್ ಆಗಲಿ ಬಿರಿ ಅದು ಟೈಪ್ ಮಾಡಿ ಹಾಕ್ಬಿಡೋದು. ಈ ರೀತಿ ಮಾಡೋಕ್ಕೆ ಹೋಗಲೇಬೇಡಿ. ನಾನು ಹೇಳಿದ್ದೀನಿ ಮುಂಚೆ ಪಿಕ್ಚರ್ ತೋರಿಸಿ ಮಾಡಿ ಯಾವಾಗ ಒಳ್ಳೆಯದು ಅಂತ. ಆದ್ರೆ ನೋಡಿ ಟೈಪಿಂಗ್ ಮಾಡ್ತಾರೆ. ನಾನು ಹೇಳ್ದೆ ಇವ್ರಿಗೂ ಅಷ್ಟೇ, ನಂಬರ್ ತೊಗೊಂಡು ವಾಟ್ಸಪ್ ಮಾಡಿ ನೀವು ಈ ಥರ ಪ್ರಾಬ್ಲಮ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಮಾಡೋಕೆ ಹೋಗ್ಬಿಡಿ, ರಿಯೂಸ್ ಕಾಂಟೆಂಟ್ ಪ್ರಾಬ್ಲಮ್ ಬರುತ್ತಂತ. ಅದೇನು ಆಗಲ್ಲ, ಹೆಂಗೆ ರಿಯೂಸ್ ಆಗುತ್ತಂತ ಅವ್ರು ಕೇರ್ಲೆಸ್ ಮಾಡಿ ಈ ರೀತಿ ಮಾಡಿದ್ರು. ಈ ಚಾನಲ್ ಕೂಡ ಅಷ್ಟೇ 200% ಮಾನಿಟೈಸೇಷನ್ ಆನ್ ಆಗೋದೇ ಇಲ್ಲ. ಬೇಕಾದ್ರೆ ಯಾವುದೇ ಒಂದು ದೊಡ್ಡ ಯೂಟ್ಯೂಬರ್ ಹೋಗಿ ಕೇಳಿ, ಈ ಚಾನಲ್ ಮಾನಿಟೈಸೇಷನ್ ಆನ್ ಆಗಲ್ಲ. ರಿಯೂಸ್ ಕಾಂಟೆಂಟ್ ಮತ್ತು ರಿಪಿಟೇಟಿವ್ ಕಾಂಟೆಂಟ್ ಕೂಡ ಬರುತ್ತೆ ಅಂತ ಹೇಳ್ತಾರೆ. ಹೇಗೆ ಸ್ಕ್ರೀನ್ ತೋರಿಸಿ ನೋಡಿ, 4 ಥರ ಬ್ಯಾಕ್ಗ್ರೌಂಡು, 4 ಥರ ಹೆಸರು ನೋಡಿ, ಹೆಸರು ಬ್ಯಾಕ್ಗ್ರೌಂಡ್ 4 ಅದು ರಿಪಿಟೇಟಿವ್ ಕಾಂಟೆಂಟ್. ಟೈಪ್ ಮಾಡಿದೆ ರಿಯೂಸ್ ಕಾಂಟೆಂಟ್, 2 ಕೂಡ ಪ್ರಾಬ್ಲಮ್ ಬರುತ್ತೆ ಈ ಪರ್ಟಿಕ್ಯುಲರ್ ಚಾನಲ್ಗೆ. ಅದಕ್ಕೆ ಯಾವತ್ತಿದ್ರು ಇಂಥ ಚಾನಲ್ ಮಾನಿಟೈಸೇಷನ್ ಆನ್ ಆಗೋದೇ ಇಲ್ಲ. ಅದಕ್ಕೆ ಕೇಳೋದು ಈ ರೀತಿ ಮಾಡೋಕೆ ಹೋಗ್ಬೇಡಿ. ನೀವು ಅನ್ಕೊಬೋದು ವ್ಯೂಸ್ ಬರುತ್ತಂತ. ಎಷ್ಟೇ ವ್ಯೂಸ್ ಬರಲಿ, 1 ಕೋಟಿ ಆದರೂ ಬರಲಿ ಅಥವಾ 10 ಕೋಟಿ ಆದರೂ ಬರಲಿ, ನಿಮಗೆ ಈ ಥರ ಚಾನಲ್ಸ್ ಎಲ್ಲ ಮಾನಿಟೈಸೇಷನ್ ಆನ್ ಆಗೋದೇ ಇಲ್ಲ. ಕಾರಣ ರಿಯೂಸ್ ಕಾಂಟೆಂಟ್, ರಿಪಿಟೇಟಿವ್ ಕಾಂಟೆಂಟ್ ಬರುತ್ತೆ. ಆದರೆ 1000 ಸಬ್ಸ್ಕ್ರೈಬರ್ಸ್ ಆಗೋವರೆಗೂ ಮಾಡಿ ಅಷ್ಟೇ, ಆಮೇಲೆ ಎಲ್ಲ ಡಿಲೀಟ್ ಮಾಡ್ಬಿಟ್ಟು ನಿಮ್ಮ ಓನ್ ಕಾಂಟೆಂಟ್ ಮಾಡಿ ಅಂತ ನನ್ನ ಒಂದು ಸಜೆಷನ್ ಇದು. ಇಲ್ಲ ಅಂದರೆ ಇದೇ ಕಂಟಿನ್ಯೂ ಮಾಡಿದ್ರೆ 200% ನಿಮ್ಮ ಚಾನಲ್ ಯಾವತ್ತಿಗೂ ಮಾನಿಟೈಸೇಷನ್ ಆನ್ ಆಗಲ್ಲ. ಇದೊಂದು ಸಜೆಷನ್ ನೀಡ್ತಾ ಇದ್ದೀನಿ ಎಲ್ಲರಿಗೂ. ಯಾರು ಮಾಡಿದ್ದಾರೆ ಇದನ್ನ ಆದಷ್ಟು ಇದನ್ನ ಡಿಲೀಟ್ ಮಾಡಿ ನಿಮ್ಮ ಓನ್ ಕಾಂಟೆಂಟ್ ಶಾರ್ಟ್ಸ್ ಹಾಕಿ. ಒಳ್ಳೆ ಶಾರ್ಟ್ಸ್ ಮಾಡಿ ವ್ಯೂರ್ಸ್ಗೆ ಎಂಗೇಜ್ ಆಗೋ ಥರ ಮಾಡಿ. ಆವಾಗ ಒಳ್ಳೆಯದು, ಆವಾಗ 200% ಆವಾಗ ಗ್ರೋತ್ ಆಗುತ್ತೆ ನಿಮ್ಮೊಂದು ಶಾರ್ಟ್ಸ್, ಆವಾಗ ಚೆನ್ನಾಗಿ ವ್ಯೂಸ್ ಬರುತ್ತೆ. ಈ ರೀತಿ ಮಾಡೋಕೆ ಹೋಗಬೇಡಿ. ಇದು ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ, ನಿಮ್ಮ ಚಾನಲ್ಗೆ ತುಂಬ ಅಂದರೆ ತುಂಬ ಎಫೆಕ್ಟ್ ಆಗುತ್ತೆ. ಇಷ್ಟ ಆಯ್ತು ಈ ಪ್ರಾಬ್ಲಮ್ ಬಗ್ಗೆ. ಐ ಹೋಪ್ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಸಿಕ್ತಂತ ಅಂದ್ಕೊಂಡಿದ್ದೀನಿ. ಈ ರೀತಿ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ. ಹೇಗೆ ಅದನ್ನು ಸಿಂಪಲ್, ಜಸ್ಟ್ ನೀವೊಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಒಂದು ಕಮೆಂಟ್ ಮಾಡ್ರೆ, ಇಷ್ಟು ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಹೀಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.